ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ಕಿರಾಣ ಘರಾಣೆಯ ಧ್ರುವತಾರೆಯಾದ ಗಂಗೂಬಾಯಿ ಹಾನ್ಗಲರವರು 1913 ಮಾರ್ಚ್ 5ರಂದು ಧಾರವಾಡದಲ್ಲಿ ಜನಿಸಿದರು. ರಾಣಿಬೆನ್ನೂರಿನ ಜಮೀನ್ದಾರರಾದ ಶ್ರೀ ಚಿಕ್ಕುರಾವ್ ನಾಡಗೇರಿ, ಶ್ರೀಮತಿ ಅಂಬಾಬಾಯಿ ನಾಡಗೇರಿ ದಂಪತಿಗಳ ಏಕೈಕ ಪುತ್ರಿ. ತಂದೆ ತಾಯಿಗಳಿಬ್ಬರು ಕಲೆ ಹಾಗೂ ಸಂಗೀತ ಪ್ರಿಯರಾಗಿದ್ದರು. ಅಲ್ಲದೆ ತಾಯಿ ಅಂಬಾಬಾಯಿ ಸ್ವತಃ ಕರ್ನಾಟಕ ಸಂಗೀತದ ಖ್ಯಾತ ಗಾಯಕಿಯಾಗಿದ್ದರು. ತಮ್ಮ ಮಗಳು ಖ್ಯಾತ ಕಥಕ್ ನಾಟ್ಯ ಪ್ರವೀಣೆಯಾಗಬೇಕೆಂದು ಬಯಸಿದ್ದರು. ಆದರೆ ರಕ್ತಗತವಾಗಿ ಗಂಗೂಬಾಯಿಯವರಿಗೆ ಬಂದಂತಹ ಹಿಂದೂಸ್ತಾನಿ ಸಂಗೀತಕ್ಕೆ ಧಕ್ಕೆ ಬರಬಹುದೆಂಬ ಕಾರಣಕ್ಕಾಗಿ ತಾಯಿ ಅಂಬಾಬಾಯಿಯವರು ಕರ್ನಾಟಕ ಸಂಗೀತದ ತಮ್ಮ ಕಚೇರಿಗಳನ್ನಲ್ಲದೆ ಶಾಶ್ವತವಾಗಿ ತಮ್ಮ ಮಗಳ ಮುಂದೆ ಹಾಡುವುದನ್ನೇ ನಿಲ್ಲಿಸಿದರು. ತಾಯಿಯ ಹರಕೆಯಂತೆ ಇಂದು ಪದ್ಮವಿಭೂಷಣ ಡಾಕ್ಟರ್ ಶ್ರೀಮತಿ ಗಂಗೂಬಾಯಿ ಹಾನ್ಗಲರವರು ಸಂಗೀತ ಕ್ಷೇತ್ರದ ಧ್ರುವತಾರೆಯಾಗಿದ್ದಾರೆ. ದೆಹಲಿ, ಗುಲ್ಬರ್ಗಾ, ಧಾರವಾಡ ಹಾಗೂ ಹಂಪಿ ವಿಶ್ವವಿದ್ಯಾಲಯಗಳು ಗಂಗೂಬಾಯಿ ಹಾನ್ಗಲರವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ತಮ್ಮ ಘನತೆಯನ್ನು ಹೆಚ್ಚಿಸಿಕೊಂಡಿವೆ. ಇತ್ತೀಚೆಗೆ ಗುಲ್ಬರ್ಗಾ ನಗರದ ನೂತನ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಸ್ವರಮಾಧುರ್ಯ ಸಂಗೀತ ವಿದ್ಯಾಲಯವು ಗಂಗೂಬಾಯಿ ಹಾನ್ಗಲರವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಗಂಗೂಬಾಯಿ ಹಾನಗಲರವರಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಿದವು. ಹಾಗೆಯೇ ಗುಲ್ಬರ್ಗಾ ದೂರದರ್ಶನ ಕೇಂದ್ರವೂ ಸಹ ಗಂಗೂಬಾಯಿ ಹಾನ್ಗಲರವರ ಸಂದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇವತ್ತಿನ ದಿವಸ ಗುಲ್ಬರ್ಗಾ ದೂರದರ್ಶನ ಕೇಂದ್ರದ ವತಿಯಿಂದ ತಮ್ಮ ಜೀವನದ ಅನುಭವಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೋಬೇಕಂತ ಕೇಳ್ಕೊತಾ ಇದ್ದೀವಿ. ಆ ಕಾರಣಕ್ಕಾಗಿ ಮೊದಲಿಗೆ ತಾವು ಇಂದು ಕಿರಾಣ ಘರಾಣದ ಖ್ಯಾತ ಗಾಯಕರಾಗಿರುವಂಥ ಅಥವಾ ಪಂಡಿತರಾಗಿರುವಂಥ ಶ್ರೀ ಸವಾಯಿ ಗಂಧರ್ವರ ಶಿಷ್ಯಂದರು ತಾವು. ಸವಾಯಿ ಗಂಧರ್ವ ಶಿಷ್ಯರ ಹತ್ರ ತಾವು ಅಭ್ಯಾಸ ಮಾಡುವಾಗ ತಮ್ಮೊಟ್ಟಿಗೆ ಪಂಡಿತ್ ಭೀಮಸೇನ್ ಜೋಶಿ ಅವರು ತಾವು ಗುರುಗಳ ಹತ್ರ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಗುರುಗಳ ಹತ್ರ ಸಂಗೀತವನ್ನು ಕಲಿಯುವಾಗ ತಾವು ಮತ್ತು ಭೀಮಸೇನ್ ಜೋಶಿ ಅವರು ಈ ಗುರುಗಳಲ್ಲಿ ಸಂಗೀತ ಸಾಧನೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮೊಟ್ಟಿಗೆ ಸ್ವಲ್ಪ ಹಂಚಿಕೊಳ್ಬೇಕು. ನಾನು ಶುರುವಾತಿಗೆ ನಾನು ಹಿಂದೂಸ್ತಾನಿ ನಮ್ಮ ಧಾರವಾಡದಾಗ ಇದ್ದಾಗ ಅವು ಒಂದೊಂದು ಲೈನ್ ಹಿಂದೂಸ್ತಾನಿ ರಸ್ತೆದಾಗ ಕೇಳಿಸ್ತಿದ್ವು. ಅವಾಗ ಚುಟ್ಟಾದ ಅಂಗಡಿಯಾಗ ಸುದ್ದ ಗ್ರಾಮ್ಫೋನ್ ಇರ್ತಿದ್ವು. ಅವನ್ನ ನಾನು ಒಂದೊಂದು ಲೈನ್ ಹಾಡ್ಕೊತ ಬರ್ತಿದ್ದೆ. ಹೀರಾಬೈದು ರೆಕಾರ್ಡ್ ಇತ್ತು, ರಾಧೇಕೃಷ್ಣ ಬೋಲು ಮುಖಸಿ ಇನ್ನೊಂದು ಯಾವುದೋ ಇತ್ತು. ಅದನ್ನು ನಮ್ಮ ತಾಯಿ ಹಾಡ್ತಿದ್ಲು ಕರ್ನಾಟಕಿ. ಅದಕ್ಕೆ ನಾನು ಬಂದು ಆಕೆಗನ್ನು ತೋರಿಸ್ಬೇಕು, ಆಕೆಗನಿಷ್ಟು ಆಕೆಗೆ ಹಿಂದೂಸ್ತಾನಿ ಕಡೆಗೆ ಹೆಚ್ಚದಂಥೇಳಿ ಧಾರವಾಡದಿಂದ ನಾನು ಹುಬ್ಬಳ್ಳಿ ಕರ್ಕೊಂಡು ಬಂದಳು. ಅಲ್ಲಿ ಹುಡುಗರು ಕೃಷ್ಣಾಚಾರ್ಯ ಅಂಥೇಳಿ ಅವರಾದರೂ ಇವರು ಖಾನ್ ಸಾಹೇಬ್ ಕಡೆನ ಅಥವಾ ಎಲ್ಲೂ 2-3 ಕಡೆ ಕಲ್ತಿದ್ರು. ಅಂದ್ರೆ ಅಬ್ದುಲ್ ಕರೀಂ ಖಾನ್ ಸಾಹೇಬ್. ಅಂದ್ರೆ ಅಬ್ದುಲ್ ಕರೀಂ ಖಾನ್ ಸಾಹೇಬ್ ನಮ್ಮ ಸವಾಯಿ ಗಂಧರ್ವರು. ಅವರು ಹಿಂದೂಸ್ತಾನಿ ಇದು ಇತ್ತು. ಅದಕ್ಕೆ 1 ವರ್ಷ ಅವ್ರ ಕಡೆ ನನಗೆ ಕಲಿಸಿದ್ರು. ಕಲಿಸಿದ ಕೂಡ ಅಷ್ಟರ ಮೇಲೆ ನಾನು ರೆಕಾರ್ಡು ಅದನ್ನು ನಾನು ಕೇಳೋ ಅಭ್ಯಾಸ ಕೇಳಿದ್ವೆಲ್ಲ ಅನ್ನೋದು ಇದೆಲ್ಲ ಇತ್ತು. ಅಲ್ಲಿ ನಮ್ಮ ತಾಯಿ ಏನು ಮಾಡಿದ್ಲು, ಆಕೆ ಕರ್ನಾಟಕ ಹಾಡೋದು ಈಕೆಗೆ ಹಿಂದೂಸ್ತಾನಿದಾದ್ಮೇಲೆ ಆಕೆ ಬಿಟ್ಲು ಹಾಡೋದು ಸುದ. ನಮ್ಮ ತಾಯಿ ಕರ್ನಾಟಕ ಹಾಡ್ತಿದ್ಲು. 1-2-3 ತ್ಯಾಗರಾಜ್ ಕೀರ್ತನೆ ಹೇಳಿದ್ಲು. ಅದ್ರ ಧಾಟಿ ಮೇಲೆ ಹೀಸ್ ಮಾಸ್ಟರ್ ಸಾಯಿಸ್ತವರು ಮರಾಠಿ ರೆಕಾರ್ಡ್ ಮಾಡಿಕೊಂಡ್ರು ನಾನು. ಹಿಂಗಾಗಿ ಅವು ಶುರುವಾತು. ಅದಿದ ಕೃಷ್ಣಾಚಾರ್ಯ ಕಲ್ಲಿ ಮುಂದನೆ ಹಿಂದೂಸ್ತಾನಿ ಶುರುವಾತು. ಸಭೆಗಂಧರ್ವರು ಕುಂದಗೋದವರು ಆದರೂ ಹೆಚ್ಚಾಗಿ ಬಾಂಬೆ ಗಿಂಬೆ ಇಲ್ಲಿ ನಾಟಕದಾಗ ಪ್ರೋಗ್ರಾಮ್ ಆಚೆ ಕಡೆನ ಆಗ್ತಿದ್ವು. ವರ್ಷಕ್ಕೊಮ್ಮೆ ಅವರು ಕುಂದಗೋಳಕ್ಕೆ ಬರ್ತಿದ್ರು. ಅವ್ರ ಮನೆಯ ಎಲ್ಲ ಅಲ್ಲೇ ಇತ್ತು ಕುಂದಗೋಳದಾಗ. ಮನೆಯವರೆಲ್ಲ ಅವ್ರ ಸಂಗತಿನೇ ಇರ್ತಿದ್ರು. ಮನೆ ಇತ್ತಂತೆ ಅವಾಗಾರ ಬಂದಾಗ ನಮ್ಮ ಮನೆಗೆ ಬಂದಿರ್ಬೇಕು, ನನ್ನ ಧ್ವನಿ ಕೇಳ್ಬೇಕು. ಹಿಂಗಾಗಿ ನನಗೆ ಅವ್ರ ಕಡೆನು ಕೃಷ್ಣಾಚಾರ್ಯ ಕಲ್ಲಿ ಮುಂದನ ಸಣ್ಣ ಪ್ರೋಗ್ರಾಮ್ ಮಾಡ್ತಿದ್ದೆ ನಾನು. ಅವಾಗ ಒಂದೇನು ಪದ್ಧತಿ ಇತ್ತು, ಯಾರ್ದ ಮನ್ಯಾಗ ಒಂದು ಸತ್ಯನಾರಾಯಣ ಆಗಲಿ ಯಾರ್ದಾರ ಸಂಗೀತ ಇಡೋದು. ಅವರು ದೊಡ್ಡವರಿರಲಿ ಸಣ್ಣವ್ರಲ್ಲಿ ಅವರವರು ತಕ್ಕ ಪ್ರೋಗ್ರಾಮ್ಸ್ ಆಗ್ತಿದ್ವು.
ಹೀಗಾಗಿ ನನಗಂತಿದ್ರೆ ಬಾಂಬೆದಾಗ ಮುಂಚಿನ ಸರಿ ರೆಕಾರ್ಡಿಂಗಿಗೆ ಹೋದಾಗ ಹೌದು ಅಲ್ಲಿ ಏನಾಯ್ತು, ಅವ್ರ ರೆಕಾರ್ಡಿಂಗ್ ಒಂದೇ ತಿಂಗಳು ನಡೀತಿತ್ತು ವರ್ಷಕ್ಕೆ. ಎಲ್ಲರನ್ನೂ ಆವಾಗ ಕರೆಸ್ತಿದ್ರು ಅವರು, ಯಾರು ಬೇಕಾ ರೆಕಾರ್ಡ್ ಮಾಡೋರನ್ನು. ಆವಾಗ ಅವರು ಒಂದು ಕಡೆಗೆ ನಮ್ಮನ್ನು ಗ್ಯಾದರಿಂಗ್ ಮಾಡಿದ್ರು ಗೋರೆಗಾವ್ದಾಗ. ಅಲ್ಲಿ ಮಾಡಿ ಮೇನಕಾ ಶಿರೋಡ್ಕರ್ ಪ್ರೋಗ್ರಾಮ್ ಇಟ್ಟಿದ್ರು. ನಾವೆಲ್ಲ ಕೇಳಿದ್ವಿ. ನಮಗೆ ತಿರುಗಿ ಬರಲಿ ಗಾಡಿ 5:30 ತನಕ ಇರಲಿಲ್ಲ, ಹಾಕಿದ್ದು 2 ಗಂಟೆಗೆ ಮುಗೀತು. ಅವ್ರಿಗೆ ಗಾಡಿ ಕೊಟ್ಟರು, ಅವ್ರು ಬಂದುಬಿಟ್ರು. ನಾವು ಬಾಂಬೆಗೆ ಹೆಂಗೆ ಬರ್ಬೇಕು, ಬಾಕಿ ಕಲಾಕಾರ. ಹೌದು. ಆವಾಗ ನೀವು ಹಾಡ್ರಿ ಎಲ್ಲರೂ 10 ಮಿನಿಟ್ ಹಾಡಿದ್ರೆ 5 ಹೊಡೆದು ಬಿಡ್ತದೆ ಅಂತ. ಆವಾಗ ಅಯ್ಯೋ ದೊಡ್ಡವ್ರು ಹಾಡಿದ ಮೇಲೆ ಹಾಡಬಾರ್ದ್ರಿ ಅಂತ ನಾನು. ಅವ್ರು ಪ್ರೋಗ್ರಾಮ್ ಮಾಡಿದ್ರು, ಅದಕ್ಕೆ ಹಾಡಿದ್ರು. ನಾವೆಲ್ಲ ಒಂದು ಮನೆಯವ್ರು ಇದ್ದಂಗೆ ಹಾಡ್ರಿ ಅಂತ. ಹೌದು. ರೆಕಾರ್ಡಿಂಗಿಗೆ ಯಾರ್ಯಾರು ಬಂದಿದ್ರು ಆವಾಗ ನಾನು 10 ಮಿನಿಟ್ ಹಾಡಿದೆ. ಅಲ್ಲಿ ಬಾಂಬೆಗೆ ನಮ್ಮ ಸೋದರ ಮಾವ ನಮ್ಮ ಸಂಗತಿ ಬರ್ತಿದ್ದ ರಾಮಣ್ಣ ಅಂತ. ನಾವು ಬಾಂಬೆಗೆ ಬಂದ ಕೂಡಲೇ ನನಗೆ ಅಲ್ಲಿ ಆರ್ಟ್ ಸರ್ಕಲ್ ಪ್ರೋಗ್ರಾಮ್ ಬಂತು. ಒಮ್ಗಿಲಿ ಹೆದರ್ಕ್ ಬಂತು, ಅಯ್ಯೋ ಆರ್ಟ್ ಸರ್ಕಲ್ಗೆ ಹಂಗೆ ಹಾಡಬೇಕು ಅಂತ. ಇಲ್ಲ ಚಲೋ ಕೇಳ್ತಾರ ಹಾಡ್ರಿ ಅಂತ ಎಲ್ಲರೂ ನನಗೆ ಒಂದು ಧೈರ್ಯ ಕೊಟ್ಟರು. ಮತ್ತು ರೊಕ್ಕ ಎಷ್ಟು ಅಂತ ಕೇಳಿದೆ ನಾನು. 125 ಭಯಂಕರ ಅಂತೈತಿ. ಇಲ್ಲಿ ಬರೀ 25. ಅವಾಗ ಸಂಭಾವನೆ ಬಹಳ ಕಡಿಮೆ ಇತ್ತು ಅವಾಗ. ಹೌದು. ಈ ಹುಬ್ಬಳ್ಳಿಯಾಗ ಯಾರ್ದಾರ ಮನೆಗೆ ಏನಾರ ಒಂದು ಶಿವಕಾರ್ಯದಾಗ ಹಾಡಿದ್ರಿ ಬರೀ 25 ಕೊಡ್ತಿದ್ರು. ಅದು 100 ಅಂದ್ಕೊಳ್ಳಿ ಒಮ್ಗಿಲೆ ಆನಂದ ಆಯ್ತು. 100 ಹೆಚ್ಚಾತಲ್ಲ. ಹೌದು. ಆಗಲೇ ಅದನ್ನ ರೊಕ್ಕದ್ದು ಹಂಗೆ ಇದ್ರು ಆವಾಗ ಆಗಿನಿಂದ ನಂದು ಹೆಸರು ಅದು ಶುರುವಾತು. ರೆಕಾರ್ಡಿಂಗ್ ಕೇಳಿಗೆ ಪ್ರೋಗ್ರಾಮ್ ಅದು ಆಗ್ಲಿಕ್ಕೆ ಹತ್ತಿದ್ವು. ನಮ್ಮ ಸೋದರ ಮಾಮ ಸಂಗತಿ ಬರೋದು ಎಲ್ಲರೂ ನನಗೆ. ನಮ್ಮ ತಾಯಿ ಕರ್ನಾಟಕ ಹಾಡಿದ್ರು ಏನಾರು ಹಿಂದೂಸ್ತಾನಿ ಕೇಳಿದ್ಲಂದ್ರೆ ಏಕ್ದಮ್ ಅದ್ರ ಸರ್ಗಮ್ ಮಾಡಿ ನನಗೆ ಹೇಳಬೇಕು. ನನಗೆ 2-3 ಕೀರ್ತನ ಕಲಿಸಿದ್ಲಕ್ಕೆ ನಮ್ಮ ತಾಯಿ. ಅಲ್ಲಿದ ಅದ್ರದ್ದು ಧಾಟಿ ಮೇಲೆ ನಾನು ಮರಾಠಿ ರೆಕಾರ್ಡ್ ಮಾಡ್ಕೊಂಡ್ರು. ಅಲ್ಲಿದಕ್ಕೆ ಹಿಂದೂಸ್ತಾನಿದ ಅಂದ್ಮೇಲೆ ನಮ್ಮ ತಾಯಿ ಹಾಡೋದು ಬಿಟ್ಬಿಟ್ಲು. ಇಷ್ಟು ತ್ಯಾಗ ಮಾಡಿಲ್ಲ ನಮ್ಮ ತಾಯಿ ನಿಮ್ಮ ಸಲುವಾಗಿ. ನಾ ಅದನ್ನೆಲ್ಲ ಹಾಡಿದ. ನಾನು ಹೇಳು ಅನ್ಬೇಕು, ನೀ ಅದು 2 ಹಾಡಿ ಎಲ್ಲರೂ ಕಿಚಡಿ ಮಾಡಿ ಗಿಡಿ ಬೇಡ, ನೀ ದೊಡ್ಡಕ್ಕಾಗು, ನಿನಗೆ ತಿಳುವಳಿಕೆ ಬರಲಿ, ಅದು ಬೇರೆ ಇದು ಬೇರೆ ಇಡಬೇಕು ಅನ್ನೋದು. ತಮ್ಮ ಈ ಒಂದು ಸಂಗೀತ ಸಾಧನೆ ತಾಯಿ ಒಂದು ತ್ಯಾಗ, ಬಹಳ ದೊಡ್ಡ ತ್ಯಾಗ. ಹೌದು. ಅಕ್ಕಿ ತ್ಯಾಗದಷ್ಟು ದೊಡ್ಡದು ಯಾವುದೂ ಇಲ್ಲ. ಹೌದು. ಆಮೇಲೆ ಈ ತಾವು ಗುರುಗಳ ಹತ್ರ ಸವೈಗಂಧವ್ರ ಹತ್ರ ತಾವು ಅಭ್ಯಾಸ ಮಾಡುವಾಗ ದಿನನಿತ್ಯ ಎಷ್ಟು ಗಂಟೆಗಳ ಕಾಲ ಇದನ್ನ ಮಾಡ್ತಿದ್ರು? ನೋಡ್ತಿದ್ರು ಅವರು. ಮುಂಚೆ ಎಲ್ಲ ಮಹಾರಾಷ್ಟ್ರ ಕಡೆಗೆ ಆ ಕಡೆ ನಾಟಕದಾಗ ಪ್ರೋಗ್ರಾಮ್ಸ್ ದಶಿಂದ ಅವ್ರ ಪ್ರೋಗ್ರಾಮ್ಸ್ ಆಚೆ ಕಡೆನೇ ಆಗ್ತಿದ್ವು. ಒಂದು ವರ್ಷಕ್ಕೊಮ್ಮೆ ತಮ್ಮ ಊರಿಗೆ ಬರ್ಬೇಕು ಅವ್ರು ಕುಂದ್ಕೊಳಕ್ಕೆ. ಹೌದು. ಆವಾಗ ಹಿಂಗೆ ಬಂದಾಗ ನಮ್ಮ ಮನ್ಯಾಗ ಎಲ್ಲಾರ ಮತ್ತು ಕಂಪ್ನಿ ನಾಟಕದಾಗ ಇರ್ತಿದ್ರು. ಅವಾಗ ನಮ್ಮ ಮನ್ಯಾಗ ಹಾಡ್ಕೋತ ಕೊಡ್ತಿದ್ರು. ನಾಟಕದಾಗ ಹಾಡೋದಿದ್ದಾಗ ಸುದ್ದ ಅದನ್ನು ಕೇಳಿ ನನಗೆ ಅವ್ರ ಕಡೆ ಅಲ್ಲಿ ಅವ್ರ ಸ್ನೇಹಿತರೊಬ್ಬರು ದತ್ತಪ್ಪನ ದೇಸಾಯಿ ಇರ್ತಿದ್ರು. ಅವ್ರ ತಂಬೂರಿಗೆ ಕೂಡಿಸ್ಬೇಕು, ನಾ ತಪ್ಪಿದ್ರೆ ಹೇಳಬೇಕು. ಅವ್ರ ಗುರುಗ ಸ್ನೇಹಿತರೆ ಅವ್ರು ಬಂದು ಇದನ್ನು ಹಾಡುವ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹಚ್ತಿದ್ರು ಅವ್ರು ನನಗೆ. ಹಿಂಗಾಗಿ ಅವರಿಂದ ಒಂದು ದೊಡ್ಡ ಸಹಾಯ ಆಯ್ತು, ಸಂಗೀತ ಸಹಾಯ ಆಯ್ತು. ಹಿಂದಡೆ ನಾನು ರೆಕಾರ್ಡ್ ಅವ್ರು ಕರೆದು ಕೂಡಲೇ ಅವನು ಹೊರಗೆ ಬಂದು ನಾನು ಹೆಸರಾಗಲಿಕ್ಕೆ ಹತ್ತು. ಸವೈಗಂಧರ್ವ್ರ ಹಿಂದಾಗಡೆಗೆ ಕುಂದ್ಗೋ ಕರೀಲಿಕ್ಕೆ ಬಂದ್ಬಿಟ್ರು ಕಡಿಕೆ. ಆವಾಗ ಭೀಮಸೇನು ಆವಾಗ ಅಲ್ಲಿ ಅವ್ರ ಕಡೆ ಅಭ್ಯಾಸಕ್ಕೆ ಬರ್ತಿದ್ದ. ಅಲ್ಲಿ ಅವ್ರ ಮನ್ಯಾಗ ಇದ್ದಾವ, ಅವ್ರ ಮನ್ಯಾಗ ಇಲ್ಲ. ನಾ ಮಾತ್ರ ಅವ್ರು ಅಲ್ಲೇ ಇರ್ಲಿಕ್ಕೆ ಬಂದ ಮೇಲೆ ಸಂಜೆ 5ಕ್ಕೆ ಗಾಡಿ ಇತ್ತು ಒಂದು. ಅದಕ್ಕೆ ಹೋಗೋದು ರಾತ್ರಿ 9 ತಿರುಗಿ ಬರೋದಿರ್ತಿತ್ತು. ಊರಾಗಿದ್ದಾಗ ಹೋಗ್ಬೇಕು. ಮತ್ತೊಂದು ಏನಾಗ್ತಿತ್ತಂದ್ರೆ ಆವಾಗ ತಿಂಗಳಿಗೆ 2 ಪ್ರೋಗ್ರಾಮ್ ರೇಡಿಯೋದು ಇರ್ತಿದ್ವು ಬಾಂಬೆದ್ದು. ಇಲ್ಲಿ ಇದ್ದಿದ್ದೇ ಇಲ್ಲಲ್ಲ, ಅವ್ರೂ ಇರ್ತಿದ್ವು. ಹಿಂಗಾಗಿ 8 ದಿವಸದ ಹೋಗಿಬಿಡ್ತಿತ್ತು. ಅವರು ಇದ್ದಾಗ ಒಟ್ಟು ತಿಂಗಳಿಗೆ ಒಂದು 10-12 ದಿವಸ ನಾನು ಹಾಡು ನಡಿಬೇಕು. ಯಾಕಂದ್ರೆ ಅವರು ನಾನು ಕೂಡ ಅಡ್ಡಾಡೋರು. ಹೌದು. ಇನ್ನೇನು ಗುರುಗಳು ಕೇಳಿಕ್ಕೆ ಭಾಳ ಸಿಕ್ತಿತ್ತು ನನಗೆ. ಅಂದ್ರೆ ಈ ಸಂಗೀತ ಸಾಧನೆ ಜೊತೆಗೆ ಕೇಳೋದ್ರಿಂದನೂ ಸಂಗೀತ ಅಭಿವೃದ್ಧಿ ಆಗ್ತದೆ. ಚಲೋ ಕೇಳ್ಬೇಕು. ಯಾವ್ದು ಒಂದೊಂದು ಸರಿ ಏನಾಗಬೇಕು, ಅವ್ರ ಕಡೆ ಕಲಿದಿದ್ರು ಯಾವ್ದಾರ ಒಂದು ಅವ್ರು ಹಾಡೋದು ಮುಂದೆ ಒಂದು ಯಾವ್ದಾರ ಒಂದು ಸೇರಿತ್ತು ಅಂದ್ರೆ ನಾವು ಹಾಡು ಮುಂದೆ ಬಂದು ಹೋಗ್ತಿತ್ತು ಅದು. ಹೌದು. ನನ್ನ ಅಂತಲ್ಲ ಯಾರಿಗೆ ನೋಡ ನಿನ್ನೆ ಅವ್ರ ಹಾಡಿದ ಹಿಂಗೆ ಅಂತಿದ್ವಿ ನಾವು. ತಮ್ಮದು ಈ ಕಿರಾಣ ಘರಾಣ ಅಂತ ತಮ್ಮ ಒಂದು ಇದರಲ್ಲಿ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಆ ಘರಾಣ ವೈಶಿಷ್ಟ್ಯ ಏನ್ರಿ?
ನೋಡ್ರಿ ಕಿರಾಣ ಇದು ದಿಲ್ಲಿ ಹತ್ತಿರ ಇದ್ದದ್ದು ಊರು. ಅಲ್ಲಿದೆ ಅಬ್ದುಲ್ ಕರೀಂ ಖಾನ್ ಸಾಹೇಬ್ ಬಂದ್ರಂತ. ಅವ್ರ ಕಡೆ ನಮ್ಮ ಸಭೆಗಂದ ಅವರು ಕಲೀಲಿಕ್ಕೆ ಹೋದ್ರು. ಅದು ಅವ್ರ ಸ್ವರ ಪ್ರಧಾನ ಹಾಡು, ಪ್ರಧಾನ ಅಂದ್ರೆ ಅದಕ್ಕೆ ಹೆಚ್ಚು ಮಹತ್ವ ಕೊಡೋದು, ಕರೆಕ್ಟ್ ಹಚ್ಚೋದು. ಬಾರಕ್ಕಿದವ್ರು ಬೇಸೂರು ಹಾಡ್ತಾರೆ ಅಂತ ಅರ್ಥ ಅಲ್ಲ. ಅಂದ್ರೆ ಒಂದೊಬ್ಬೊಬ್ಬರದು ತಾನಿನ ಮೇಲೆ ಹೆಚ್ಚು ಒಂದು ಹಿಂಗಾಗಿ ಘರಾಣೆ ಆದವು. ನನಗಿದು ಸೇರ್ತಿತ್ತು. ಗುರುಗಳು ಅಲ್ಲೇ ಇದ್ರು. ನಾನು ಕೇಳಿ ಅದನ್ನ ಲೈನ್ ಅನ್ನೋದು ಹಿಂಗೆ ಮಾಡ್ಲಿಕ್ಕೆ ಹತ್ತಿದ ಕೂಡಲೇ ನಾ ಅಲ್ಲಿ ಹೋಗ್ಲಿಕ್ಕೆ ಹತ್ತಿದೆ. ಮುಂಚೆ ಸಣ್ಣಕ್ಕಿದ್ದಾಗ ರೆಕಾರ್ಡ್ ನನಗೆ ಹಾಡ್ಕೋತಾನೆ ಇದ್ದೆ. ಆಮೇಲಮ್ಮ, ಈಗ ತಾವು ಭಾರತ ದೇಶ ತುಂಬಾ ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲ ಮಹಾನಗರಗಳಲ್ಲಿ ಕಾರ್ಯಕ್ರಮ ನೀಡ್ರಿ. ಈ ಕಾರ್ಯಕ್ರಮ ನೀಡಿದಂತಲ್ಲಿ ಈಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಎರಡು ಭಾಗ ಮಾಡ್ತೀವಿ. ಈ ದಕ್ಷಿಣ ಭಾರತ ಎಲ್ಲ ಮೊದಲು ದಕ್ಷಿಣಾದಿ ಸಂಗೀತ ಇತ್ತು, ಉತ್ತರ ಭಾರತದಲ್ಲಿ ಉತ್ತರಾದಿ ಸಂಗೀತ ಅಂತ ಇತ್ತು. ಈ ತಾವು ಕಚೇರಿಗಳನ್ನು ನೀಡ್ಲಿಕ್ಕೆ ಹೋಗಿದ್ದಾಗ ಈ ವ್ಯತ್ಯಾಸವನ್ನು ಏನಾದ್ರು ಕಂಡಿದ್ರಿ ತಾವು? ಇಲ್ಲ, ಅವರು ನಮ್ಮದು ಮಾಡಿಸ್ಯಾರ. ದಕ್ಷಿಣ ಕಡೆಗೆ ಹೋದಾಗ ಸುದ್ದ ಇನ್ನೇನು ಆ ಕಡೆ ಬಹಳ ಆಗ್ತಿದ್ದಿಲ್ಲ. ಈಚೆ ಕಡೆ ಆದಷ್ಟು ಇದು ಹೆಚ್ಚಿಂದ ಇತ್ತು. ಆದ್ರೆ ಕೇಳೋದು ಮಾಡೋದು ತ್ಯಾಗರಾಜೋತ್ಸವದಾಗ ಅದು ತಿರುಪತಿಯಾಗ ಸುದ್ದ ಮಾಡಿಸ್ಯಾರ ತಮ್ಮ ಕಾರ್ಯಕ್ರಮ. ಮದ್ರಾಸ್ದಾಗ ಅಲ್ಲಿ ಪಾರ್ಥಸಾರಥಿ ಸಭಾ ಅಂತಿತ್ತು ಮದ್ರಾಸ್ದಾಗ. ಅಲ್ಲಿ ಸುದ್ದ ವರ್ಷಕ್ಕೊಂದು ಎರಡು ಹಿಂದೂಸ್ತಾನಿ ಮಾಡ್ತಿದ್ರು. ಅವು ನಮ್ದು ಅವ್ರದ್ದು ಹೆಚ್ಚು ಕಡಿಮೆ ಇದು ಇಲ್ಲ. ಕೇಳೋದು ಹೇಳೋದು ಇದ್ರು ಸುದ್ದ ಇಲ್ಲಿ ಅವ್ರ ಪ್ರೋಗ್ರಾಮ್ಸ್ ಕರ್ನಾಟಕ ಅವ್ರು ಕಮ್ಮಿ ಆಗ್ತಿದ್ರು. ಯಾಕಂದ್ರೆ ಇಲ್ಲಿ ಕಮ್ಮಿ ಮಂದಿ ಇದ್ರು ಅವರು, ಆದ್ರೆ ಕೇಳ್ತಿದ್ರು. ಆಮೇಲೆ ಈ ಭಾರತ ದೇಶ ಅಲ್ದೇನೆ ಜಗತ್ತಿನ ಅನೇಕ ಬೇರೆ ದೇಶಗಳಲ್ಲಿ ಹೋಗಿ ಕೂಡ ತಾವು ಅನೇಕ ಕಾರ್ಯಕ್ರಮಗಳನ್ನು ನೀಡಿರಿ. ಸೊ ಅಲ್ಲಿ ಆ ಅನುಭವಕ್ಕೂ ನಮ್ಮ ಭಾರತದಲ್ಲಿ ಹಾಡೋದಕ್ಕೂ ಏನು ವ್ಯತ್ಯಾಸ ರೀ? ಅವ್ರಿಗೆ ಏನಿರ್ತದ್ರಿ, ಅವ್ರು ಸುಮ್ಮನೆ ಕೂತ್ಕೊಂಡು ಕೇಳ್ತಾರೆ. ಇಲ್ಲ ನಮ್ಮಲ್ಲಿ ಹಂಗ ಒಂದ್ ಕಡೆಗೆ ಹಿಂಗ ಆತು, ಎಲ್ಲರೂ ಸುಮ್ಮನೆ ಹಿಂಗೆ ಕೂತ್ಬಿಟ್ಟಾರೆ. ಅಂದ್ರೆ ಮಾರಿ ಮೇಲೆ ಒಂದ್ ಸ್ವಲ್ಪ ನಗಿ ಮಾರಿದ್ರು ಎಷ್ಟೋ ನಮ್ಗೆ ಸಂತೋಷ ಇರ್ತದೆ. ಅವ್ರಿಗೆ ಅದ್ರ ಸಂಗೀತ ಇದ್ದಿದ್ದನ್ನ ಇಲ್ಲ ನಡುವೆ ಹೇಳುದಿಲ್ಲ. ಇಲ್ಲಿ ಅವ್ರು ನಮ್ಮವ್ರು ಇನ್ನೂ ಒಮ್ಮೆ ಹೇಳ್ಬಹುದು, ಅವ್ರು ಹೇಳುದಿಲ್ಲ. ಇಂಟರ್ವಲ್ದಾಗ ಹೇಳೋರು. ಅವಾಗ ಹಿಂದಗಡೆ ನಮ್ಮೊಬ್ಬರು ಇಲ್ಲಿ ಅವ್ರು ಯಾರು ನೆನಪಾಗಲ್ದ ಹೆಸರು, ಅವ್ರು ಕೂತ್ ಏಕ್ದಮ್ ವಾವ ಅನ್ಬೇಕು, ಅವ್ರನ್ನ ನೋಡಿ ಹಾಡ್ಬೇಕು. ಅಂದ್ರೆ ಉಳಿದಿದ್ರೆ ಸುಮ್ಮನೆ ಕೂತ್ ಕೇಳ್ತಾರೆ, ಆರಾಮ್ ಕೇಳ. ನಡು ಹೇಳ್ತಿದ್ವಿ, ಏನ್ ನಮಗ್ ತ್ರಾಸ್ ಕೊಡ್ತಿದ್ದಿಲ್ಲ. ನಮಗದೊಂದು ರೂಢಿ ಅಲ್ಲ, ಅವ್ರ ಹೂವಾ ಅನ್ಬೇಕು. ಹೌದು. ಆಮೇಲೆ ಅಲ್ಲಿ ಹಾಡಿದ್ರೆ ಸಂತೋಷ ಅನಿಸ್ತದೋ ನಮ್ಮಲ್ಲಿ ಹಾಡಿದ್ರೆ ಸಂತೋಷ? ಅದನ್ನು ನೋಡ್ರಿ, ಅವ್ರು ಕೇಳೋದ್ರ ಮೇಲೆ ಕೇಳಿ ನಮ್ಗೆ ಸಂತೋಷ ಬಿಟ್ರೆ ಅದು ಸಂತೋಷ. ಹೌದು. ಆಮೇಲೆ ಈಗ ಪರಕೀಯರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅನೇಕ ರೀತಿಯಿಂದ ಅವರು ಅಳವಡಿಸಿಕೊಳ್ತಾ ಇದ್ದಾರೆ. ಅಂದ್ರೆ ಭಾರತೀಯ ಸಂಸ್ಕೃತಿಯ ಭರತನಾಟ್ಯ ಆಯ್ತು, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ, ಅನೇಕ ವಾದ್ಯಗಳಲ್ಲಿ ಬರುವಂತ ನಮ್ಮ ಹಿಂದೂಸ್ತಾನಿ ಸಂಗೀತನಲ್ಲಿ ಅದನ್ನ ಅವರು ಕಲಿತಾ ಇದ್ದಾರೆ. ಆದರೆ ಈ ನಮ್ಮ ಭಾರತ ದೇಶದ ಯಂಗ್ಸ್ಟರ್ಸ್ ಏನಿದ್ದಾರೆ, ಈ ಯುವ ಪೀಳಿಗೆ, ಇದು ಅವರು ಒಂದು ಕಲೆಗೆ ಮಾರು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ? ಅಲ್ಲಿ ಅವ್ರದ್ದು ಇವ್ರಿಗೆ ಅಷ್ಟು ಇದು ಆಗ್ತದಿಲ್ಲ ನನಗೆ ಗೊತ್ತಿಲ್ಲ. ಇದು ಹೇಳಿದ್ನೆಲ್ಲ ಸ್ವರದಾನಂದ, ಇದು ಅಲ್ಲೆಲ್ಲ ಇದ್ದು ಹೆಚ್ಚು ಇದು ಇರಬೇಕು. ನಾ ಅದ್ರದ್ದು ಅಭ್ಯಾಸ ಮಾಡ್ಲಿಕ್ಕೆ ಕೇಳಲಿಕ್ಕೆ ಹೋಗಿಲ್ಲ. ಅವ್ರದ್ದು ಏನೋ ಒಂದು ಕಲಾ ಅದನ್ನ ಕೇಳ್ತಾರೆ ಇಷ್ಟ ಅಂತ ತಿಳ್ಕೊತೇನೆ. ನಾನು ಒಂದ್ಸರಿ ಇವು ನಾಟ್ಯ ಸಂಗೀತ ಅದು ಶುರುವಾದ್ವಲ್ಲ, ನಾ ಸಣ್ಣಕ್ಕಿದ್ದಾಗ ನನಗೆ ಹೆದರಿಕೆ ಬಂದು ನಮ್ಮ ಅಜ್ಜಿನ ಕೇಳಿದೆ. ನಮ್ಮ ತಾಯಿ ಎಲ್ಲ ತೀರ್ಕೊಂಡ್ಲು, ಆಕೆ ಕರ್ನಾಟಕ ಹಾಡ್ತಿರ್ಲಿ ಭಾಳ, ಆಕಿ ನನಗೆ ಇದು ಮಾಡಿ ಇದು ನಮ್ಮ ಸಂಗೀತ ಹೋಗ್ತದೇನೋ ಅನಿಸ್ತದ ಅಂದೆ. ಯಾಕಂದ್ರೆ ಈಗ ಏನೇನೋ ಲೈಟ್ ಮ್ಯೂಸಿಕ್ ಅಂತಾರೆ, ಏನೇನೋ ಅಂತಾರಲ್ಲ, ಅವೇನೋ ಶುರುವಾಗ್ಯಾವಲ್ಲ ಅಂತಂದೆ. ನಮ್ಮದು ಶಾಸ್ತ್ರೀಯ ಸಂಗೀತ ಎಂದು ಹೋಗುದಿಲ್ಲ. ಅದು ಸ್ವಲ್ಪ ಒಂದೇನೋ ಹವಾ ಬಂದದ ಅದ್ರದ್ದು, ಅದು ಇದ್ದಕ್ಕಿರ್ತದೆ. ಅಲ್ಲಿದ ಒಂದು ಅಕ್ಕಿದ ಅದು ಇದನ್ನು ಕೊಟ್ರು, ಉಪ್ಮಾ ಅಂತೀವಲ್ಲ ಹಂಗೆ, ತೊಟ್ಲ ತೂಗಿ ತೂಗಿ ನಿಂದಿರ್ತದಂತ. ಮತ್ತೊಬ್ಬರು ಬಂದ ಕೈ ಹೆಚ್ಚೆ ಹಚ್ತಾರಂತದ್ದು. ನನಗೆ ಇಷ್ಟ ಅದ್ರದ ನೆನಪಾಗಿ ಆನಂದ ಆಗ್ತದೆ. ಹಂಗೆ ಹೆದರುವ ಕಾರಣ ಇಲ್ಲ ಅಂತ ಅವಾಗ ಅನ್ನಿಸ್ತು. ಗಂಗೂಬಾಯಿ ಹಾನ್ಗಲ್ಲರವರ ಬದುಕಿನುದ್ದಕ್ಕೂ ಸಂದ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ಗೌರವಗಳು ಅವರ ಹೆಸರಿಗೆ ಅನ್ವರ್ಥವಾಗುವಂತೆ ಗಂಗೆಯೋಪಾದಿಯಲ್ಲಿ ನಿರಂತರವಾಗಿ ಹರಿದು ಬಂದು ಅವರ ಸಾಧನೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿವೆ. 1962ರಷ್ಟು ಹಿಂದೆ ರಾಜ್ಯ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯಾದರೆ 1973ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ, ನಂತರ ಫೆಲೋಶಿಪ್ ನೀಡಿದೆ. ಇನ್ನು ಸಂಗೀತ ಕ್ಷೇತ್ರಕ್ಕೆ ಮೀಸಲಾಗಿರುವ ಪ್ರಯಾಗದ ಸ್ವರ ಶಿರೋಮಣಿ ಬೇಗಂ ಅಖ್ತರ್ ಪ್ರಶಸ್ತಿ,
ತಾನಸೇನ ಪ್ರಶಸ್ತಿ, ಮಧ್ಯಪ್ರದೇಶದ ಕಾಳಿದಾಸ ಸಮ್ಮಾನ, ಹಾಫೀಜ್ ಅಲಿ ಖಾನ್, ಕನಕ ಪುರಂದರ, ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿಗಳು ಸಾಲು ಸಾಲಾಗಿ ಬಂದಿವೆ. ಇವೆಲ್ಲಕ್ಕೂ ಕಿರೀಟಪ್ರಾಯವಾಗಿ ಪದ್ಮವಿಭೂಷಣ ಪ್ರಶಸ್ತಿಯು ಅವರ ಸಂಗೀತದ ಮೇರು ಸಾಧನೆಗೆ ಸಂದ ಗೌರವವಾಗಿದೆ. ಸನ್ಮಾನ ಬಂದಾಗ ಒಂದೊಂದ್ಸರಿ ಆನಂದ ಅನಿಸಿದ್ರು ನನಗೆ ನಾ ಅಳ್ಲಿಕ್ಕೆ ಹತ್ತೇನೆ. ಯಾಕಂದ್ರೆ ನಮ್ಮ ತಾಯಿ ನೋಡ್ಲಿಲ್ಲ, ಅದೊಂದು ತಲೆಯಾಗ ಬರ್ತದೆ. ಹೌದು, ಆನಂದ ಅನಿಸ್ತದೆ ಬಿಡ್ರಿ. ಸನ್ಮಾನ ಇಂಥವು ಬಂದ್ರೆ ಇಲ್ಲ ಅಂತಲ್ಲ. ಅಂದ್ರೆ ತಾಯಿಯವ್ರು ನೋಡಿದ್ರೆ ಆಕೆ ಆನಂದ ಬಿಡ್ತಿದ್ಲು. ಆಕೆ ಹಾಡೋದು ಬಿಟ್ಲು ಕರ್ನಾಟಕ, ನನ್ನ ಮೇಲೆ ಪರಿಣಾಮ ಆಗಬಾರ್ದು ಅಂತ ಅನ್ನೋ ಒಂದು ಕಾರಣಕ್ಕಾಗಿ ದೊಡ್ಡಕ್ಕೆ ಆಗು ಹೇಳ್ತೀನಿ ಅನ್ಬೇಕಾಕೆ. ನನ್ಗೆ ಹೇಳಿ ಅಂದ್ರೆ ಭಾಳ ಲಗು ನಮ್ಮ ತಾಯಿ ಹೋದ್ಲು. ಹೌದು. ಆಮೇಲಮ್ಮ ಈಗ ಈ ಹುಬ್ಬಳ್ಳಿ ಧಾರವಾಡ ಏರಿಯಾ ಆಮೇಲೆ ಈ ನಮ್ಮ ಸಂಗೀತ ಕ್ಷೇತ್ರದ ಎಲ್ಲಾ ದಿಗ್ಗಜರು ತಮಗ ಅವ್ವ ಅನ್ನೋ ಬದ್ಲಿ ಅಕ್ಕನ ಅಂತ ಕರೀತಾರೆ. ಹೌದೌದು. ಅದ್ರದ್ದು ಏನದು ಹಿಂದೆ ಏನು ಮನೆ ಒಳಗೆ ಅಂತಿದ್ರು ಎಲ್ಲಾರು ಅಕ್ಕ ಅಂತಾರೆ. ಈಗ ಏನಾಗ್ಬಿಟ್ಟದ ಎಲ್ಲರ ದೊಡ್ಡಕ್ಕೆ ನಾನು ಆಗೇನಿ ವಯಸ್ಸಿನಿಂದ. ಇದು ಒಂದು ನಮ್ಮಲ್ಲಿ ನಾ ಅಂತೀನಿ ನಮಸ್ಕಾರ, ಇದು ಎಲ್ಲ ನಮ್ಮ ಸಂಗೀತಗಾರರಲ್ಲಿ ಉಳಿದೋದು ನೋಡು ಜಾಸ್ತಿ ಮಾಡ್ತಿರ್ತೀನಿ. ಹೌದು, ಯಾರೋ ಒಂದ್ ಸ್ವಲ್ಪ ದೊಡ್ಡವರಲ್ಲಿ ನಮಸ್ಕಾರ ಮಾಡೋದು ನಮ್ಮಲ್ಲಿ ಪದ್ಧತಿ. ಇನ್ನು ದೊಡ್ಡವರು ಇದ್ದಾರೆ, ಅದು ನಾನು ಹಗಲೆಲ್ಲ ಹೇಳ್ತಿರ್ತೇನೆ. ಬರೀ ಸಂಗೀತಗಾರನ ಅಲ್ಲ, ಎಲ್ಲ ಕ್ಷೇತ್ರದವ್ರನ್ನು ನೋಡ್ಲಿಕ್ಕೆ ಸಿಕ್ಕದ್ ನನಗೆ ದೊಡ್ಡವ್ರನ್ನ. ಯಾಕೆ ಮಹಾತ್ಮಾಜಿ ಮತ್ತು ಲೋಕಮಾನ್ಯ ತಿಲಕ್ ಯಾರು ಬಂದ್ರು ಧಾರವಾಡದಾಗ ಶುಕ್ರವಾರ ಪೇಟೆ ನಮ್ದೇನಿತ್ತು ಅಲ್ಲಿ ಹಾದು ಹೋಗವ್ರ. ಹೌದು ಹೌದು. ಹಿಂಗಾಗಿ ನಾನು ನೋಡ್ಲಿಕ್ಕೆ ಸಿಕ್ಕದ್ರೆ ಅಂತಿರ್ತೇನೆ. ಹಗಲು ನಾನು ನಸೀಬಾನಿದ್ದೀನಿ, ಏನು ಇಲ್ದಿದ್ರು. ಆಮೇಲಮ್ಮ 1924ರಲ್ಲಿ ತಾವು ಇದರಲ್ಲಿ ಬೆಳಗಾವ್ನಲ್ಲಿ ಮಹಾತ್ಮ ಗಾಂಧೀಜಿ ಅವ್ರ ಎದುರುಗಡೆ ಒಂದು ಪ್ರಾರ್ಥನೆ ಗೀತೆ, ಸ್ವಾಗತ ಗೀತೆ. ಅವತ್ತು ಹೆಂಗ ಅನಿಸ್ತ್ರಿ ಅನುಭವ? ಇಲ್ಲ, ಅವ್ರು ನೋಡ್ಲಿಕ್ಕೆ ಸಿಗ್ತದ ಇಷ್ಟ ಒಂದು ಆನಂದ. ಬಾಕಿ ಮುಂದೆ ಏನ್ ತಿಳಿತಿದ್ದಿಲ್ಲ ನೋಡ್ರಿ. ಹೌದು, 11 ವರ್ಷದಕ್ಕೆ ಅಲ್ಲೊಬ್ರು ಹಾಡು ಕಲಿಸ್ಲಿಕ್ಕೆ ಬರ್ತಿದ್ರು. ಸ್ವಾಗತವು ಸ್ವಾಗತವು ಸಕಲ ಜನ ಸಂಕುಲಕ್ಕೆ. ಹಿಂಗದು ಒಂದೇ ಲೈನ್ ಇತ್ತು. ಅವ್ರೇನ್ ಮಾಡ್ತಿದ್ರು ಕಲಿಸೋರು, ಸಕಲ ಜನ ಸಂಕುಲಕ್ಕೆ ಮಾಡ್ತಿದ್ರು. ನಮ್ಗೆ ನಮ್ಗೆ ಗೊತ್ತಿಲ್ಲ, ಸಾಹಿತ್ಯ ಅಪಭ್ರಂಶ ಅದು ಗೊತ್ತಾಗ್ತಿದ್ದಿಲ್ಲ. ಸಂಕುಲಕ್ಕೆ ಅಂತ ಬರ್ದದ್ದು ಹಿಂಗ್ಯಾಕ್ ಮಾಡ್ತಾರ, ಪೂಜಿದಕ್ಕೆ ಅವ್ರು ಹಂಗಂತಿದ್ರು ಒಬ್ರು ಅದ್ರಾಗ. ಹೌದು. ಆಮೇಲೆ ಇವನ್ ಪಂಡಿತ್ ನೈರುಜಿ ಅವ್ರ ಎದುರುಗಡೆನೂ ತಾವು ಒಂದು ಹಾಡ ಹಾಡಿದ್ರಂತ ಇದ್ರಾಗ ಹಾಡ್ಬೇಕಾಯ್ತು. ಎಲ್ಲಿ ಜೈಪುರದಾಗ ಏನು ಜೈಪುರ್ ಹಂಗ ಅನಿಸ್ತದ. ಅದೇನ್ ಹಿಂದೆ ಏನ್ ಅದು ರಾಣಿ ವೇದಕ್ಕೂ ಕರೆದಿದ್ಲ, ಜೈಪುರದ ರಾಣಿ. ಅವಾಗ ಸತ್ಕಾರನು ಮಾಡಿದ್ಲು. ಆಕೆ ಅವ್ರಿಗೆ ಇದನ್ನ ಕೊಟ್ಟಿದ್ಲು. ಅವಾಗ 5-6 ಮಂದಿ 15 ಮಂದಿ ಕೂತಿದ್ರು ಅಲ್ಲಿ. ಗಾರ್ಡನ್ದಾಗಿತ್ತು ಅದು ಹಿಂಗೆ. ಹೌದು. ನನ್ಗೆ ಅರ್ಧ ತಾಸು ಹಾಡು ಅಂದಿದ್ರು. ಹಾಗೆ ಎಲ್ಲರೂ ಸುಮ್ಮನೆ ಬಂದು ಕೂತಾಗ ನನಗೆ ಇದು ಅನಿಸ್ತು, ಸಂಕೋಚ ಅನಿಸಿದ್ರು. ಅವ್ರು ಅವ್ರಿಗೆ ಆನಂದ ಆಯ್ತು ಇಲ್ಲ ಹಿಂಗೊಂದು ಅನುಮಾನ. ಆದ್ರೂ ಮುಗಿದ ಕೂಡಲೇ ಎದ್ದು ಬಂದ್ರು, ಬಹುತ ಛವ ಅಷ್ಟು ಸಾಕಲ್ಲ ನಮಗೆ. ಹೌದು. ಅದಕ್ಕೆ ಹೇಳ್ತೇನೆ ಹಗಲೆಲ್ಲ ನಮ್ಮ ಮನ್ಯಾಗ ನನ್ನ ಮೊಮ್ಮಗ ಎಲ್ಲರೂ ದೊಡ್ಡ ಇವ್ರನ್ನೆಲ್ಲ ನೋಡ್ಲಿಕ್ಕೆ ಸಿಕ್ಕೋದು ನನಗೆ ನಸೀಬವಾನಿ ಅಂತಿರ್ತೀನಿ. ಹೌದು. ಕೇಳಿಕ್ಕೆ ದೊಡ್ಡವ್ರು ಕೇಳಿಕ್ಕೆ ಇವ್ರನ್ನ ನೋಡ್ಲಿಕ್ಕೆ ಸಿಕ್ಕದು. ಹೌದು. ಈಗ ಗುರು ಶಿಷ್ಯ ಪರಂಪರೆ ಬಗ್ಗೆ ತಾವು ಈಗ ತಾನೇ ಅಂದ್ರೆ ಇಲ್ಲ ನಾವು ಗುರುಗಳ ಬಳಿ ಗುರುಕುಲ ಪದ್ಧತಿ ಪ್ರಕಾರ ಒಂದು ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀವಿ ಅಂತ. ಸೊ ಇವತ್ತಿನ ದಿನದಲ್ಲಿ ಸಂಗೀತದಲ್ಲಿ ಮೊದಲಿನಷ್ಟಿಲ್ಲ, ಗುರುಭಕ್ತಿ ಇದೆ ಆದ್ರೆ ಮೊದಲಿನಷ್ಟಿಲ್ಲ. ಇದ್ರ ಬಗ್ಗೆ ತಮ್ದೇನ ಏನಾಗ್ತದೆ ಈಗಿನವ್ರಿಗೆ ಅದ್ರ ಕಲ್ತ್ರೆ ಏನ್ ಸಿಗ್ತದೆ ಹಂಗಾಗ್ಯದ. ಅವಾಗ ಹೇಳಿದ್ನಲ್ಲ, ಏನೇ ಶುಭಕರ ನಿಮ್ಮನೆ ಸತ್ಯನಾರಾಯಣ ಇದ್ರು ಯಾರು ನಿಮ್ಗೆ ಹೋಗ್ತಾ ತಕ್ಕೊಬೋದು ಪ್ರೋಗ್ರಾಮ್ ಆಗ್ತಿದ್ವು. ಹೌದು. ಪ್ರೋಗ್ರಾಮ್ ಆಗದಿದ್ರೆ ಅವು ಕಲ್ತೇನ್ ಮಾಡೋದು ಅಂತಾರೆ. ಹೌದು. ಅವಾಗೇನು ನೌಕರಿ ಪಕ್ರಿ ಅಂತ ಹಿಂಗಿದ್ದಿದ್ದಿಲ್ಲ, ಪ್ರೋಗ್ರಾಮ್ಸ ಆಗ್ತಿದ್ವು ಹೆಚ್ಚು. ಅದು ಆಗಬೇಕು ನಾನು ಅದನ್ನ ಅಂತೇನೆ ಅಂದ್ರೆ ನಮ್ಮ ಸಂಗೀತ ಉಳಿತದೆ ಅಂತ. ಅದು ಹೆಂಗಾಗ್ಬೇಕು ಅಂತ ಒಮ್ಮೊಮ್ಮೆ ನನಗೂ ತಿಳಿದ ಹಂಗಾಗಿಬಿಡ್ತದೆ. ಆದ್ರೆ ಈಗೇನಾಗಿದೆ, ಇದು ಶಾಲೆ ಒಳಗೆ ಇದು ಯೂನಿವರ್ಸಿಟಿ ಒಳಗೆ ಇದೆಲ್ಲ ಶುರುವಾಗ್ಯದ ಸಂಗೀತ. ಅದರಿಂದ ಒಮ್ಮೊಮ್ಮೆ ಆಸೆ ಆಗ್ತದೆ. ನಾ ಒಮ್ಮೊಮ್ಮೆ ಮತ್ತೆ ನನ್ನ ಆಸೆ ಬೇಕಾದಷ್ಟು ಅದು ನಾನು ನೋಡ್ತೇನೆ ಇಲ್ಲೋ ಅಂತ ಹಂಗ ಇಲ್ಲ ಹೋಗುದಿಲ್ಲ. ಇದು ಹೇಳಿದ್ನೆಲ್ಲ ಅದೊಂದೇನು ಈಗ ಜನರೊಳಗೂ ಇದು ಆಗ್ಯದ. ಸಿನಿಮಾ ಸಂಗೀತ, ನಾಟ್ಯ ಸಂಗೀತ ಅದು ಎಲ್ಲ ಕೇಳಿಕೆ ಮತ್ತು ಅವ್ರಿಗೂ ಅದೇ ಬೇಕನ್ನಿಸ್ತು. ಒಟ್ಟಿಗೆ ಸಂಗೀತ ಉಳಿಬೇಕು. ಉಳಿಬೇಕು ಯಾವ ದೃಷ್ಟಿಯಿಂದ ಯಾವ್ದಾರ ಉಳಿಲಿ.
ಹೌದು. ಇದು ಆತಂದ್ರೆ ಅದು ಬೇಕನ್ಸೋದು. ಹೌದು. ಬೆಳಿಗ್ಗೆ ಒಂದು ಮಾತಂದ್ರಮ್ಮ ನನಗೆ ಏನಂದ್ರೆ, ಸಂಗೀತ ಇದು ಪ್ರಯೋಗ ಪ್ರಧಾನವಾದದ್ದು ಅಥವಾ ಜನರ ಸಮ್ಮುಖದಲ್ಲಿ ಹಾಡುವಂತ ಒಂದು ವಿದ್ಯೆ. ಸರ್ಟಿಫಿಕೇಟ್ ಮುಖ್ಯ ಅಲ್ಲ ಇದಕ್ಕ, ಗಾಯಕಿ ಬೇಕಂತಂದ್ರೆ ಅದ್ರ ಬಗ್ಗೆ ಏನಂತ? ಹೌದ್ರಿ, ಅದನ್ನ ಮಂದಿ ಕೇಳೋರ್ ಆನಂದ ಬಿಟ್ಟದ್ದು ನಮ್ಗೆ ಗೊತ್ತಾಗಬೇಕು, ನಮಗೆ ಸ್ವತಃಕ್ಕೂ ಆನಂದ ಆಗಬೇಕು. ಹೌದು. ನಾನು ಒಮ್ಮೆ ನಮಗೂ ಯಾರನ್ನೂ ಕೇಳಿದೆ, ನಾವು ವರ್ಷ 2 ವರ್ಷ ಹಾಡ್ತಿರ್ತೇನೆ, ನನಗೆ ಯಾವ್ದಾರ ಒಂದು ಸ್ವರಕ್ಕೆ ಇಷ್ಟ ಆನಂದ ಆಗ್ತದೆ, ನಾನು ಕಣ್ಣು ಮುಚ್ಕೊಂಬ ರೂಢಿನ ಅದು, ಹಿಂಗೆ ಕಣ್ಣು ಮುಚ್ಚಿ ತೆಗಿಬೇಕಂತ ನಾ ಉಸುರು ಮುಗಿತಂತ ತಾನಾಗಿ ಹೋಗ್ತದೆ. ನನಗೆ ಇನ್ನೂ ಅದನ್ನ ಅನ್ಬೇಕು ಅಂತ ಅನಿಸ್ತದೆ. ಯಾವಾಗಾರ ಒಮ್ಮೆ ಆಗ್ತದೆ ಇದೇನು ವರ್ಷಕ್ಕೆ. ನನಗೆ ಹಗಲೆಲ್ಲ ನನ್ನ ಸ್ವರಕ್ಕೆ ನನಗೆ ಆನಂದ. ಮಂದಿ ವಾವ ಅಂತಾರೆ, ಮಂದಿ ವಾವ, ಅದು ಖರೆ ಆನಂದ ಅಂದ್ರೆ ಒಂದು ಸರಿ ನಾ ಯಾರು ನಮ್ಮ ಗುರುಗಳಂದ್ರೆ ಯಾರು ಅಂದ್ರೆ ಗೊತ್ತಿಲ್ಲ, ನಾ ಕೇಳೋ ಧೈರ್ಯ ಆಗ್ತಿದ್ದೆ ಗುರುಗಳು ಮತ್ತಾರು. ಅದು ಖರೆ ಅಂದ ಅದನ್ನ ಕಾಯಂ ಮಾಡ್ಕೋದು ಹೆಂಗೆ ಮಾಡ್ಕೋಬೇಕು ನಾವು. ಆಮೇಲಮ್ಮ ತಾವು ಪದ್ಮವಿಭೂಷಣ, ದೇಶದ ಜಗತ್ತಿನ ಖ್ಯಾತ ಗಾಯಕಿ ಹೌದು, ಅದ್ರ ಜೊತೆಗೆ ಒಬ್ಬ ಒಳ್ಳೆಯ ಸಂಘಟಕರು ಕೂಡ ಹೌದು. ಅದ್ರ ಕಾರಣವಾಗಿ ಕುಂದಗೋಳಗಲ್ದೆ ತಾವು ಸವಾಯಿಗಂಧರ್ವ ಉತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೀರಿ. ಅದು ಆ ಒಂದು ಪದ್ಧತಿ ತಾವು ಬೆಳೆಸ್ಲಿಕ್ಕೆ ಏನು ಒಂದು ಕಾರಣ ಅಂತ? ಅಂದ್ರೆ ಶುರುವಾತಿಗೆ ಅವ್ರ ನಾಡಿಗೇರಿ ಅಂತ ಜಮೀನ್ದಾರಿದ್ದಾರೆ. ಹೌದು. ಅವರಿಂದ ನಮ್ಮ ಗುರುಗಳು ಅವ್ರ ತಂದೆ ಅವ್ರ ಮನೆಯಿಂದ ಕಳಿಸಿದ್ರಂತ, ಗುರುಗಳ ತಂದೆ ಅವ್ರು ಅಲ್ಲಿ ಇರ್ತಿದ್ರಂತ. ಅವ್ರ ಹಿಂದಗಡೆಗೆ ಗುರುಗಳ ಪಾಲ್ಯ ಇದು ಆದ್ರೂ ಅವರು ನಾಡಿಗೇರಿ ಶುರು ಮಾಡಿದ್ರು. ಅದು ಅಲ್ಲೇ ಪುಣ್ಯತಿಥಿ ಅಂದ್ರೆ ಗುರುಗಳು ಪುಣ್ಯತಿಥಿ, ನಮ್ಮ ಗುರುಗಳ ಪುಣ್ಯತಿಥಿ. ಅಂದ್ರೆ ನಮ್ಮ ಗುರುಗಳು ಅವ್ರಿಗೆ ಕಲಿಸಿದ್ರಂತ ನಾಡಿಗೇರಿ. ಅವ್ರು ಇದ್ದವ್ರು ಈಗಿಲ್ಲ, ಅವ್ರು ಶುರು ಮಾಡಿದ್ರು. ಅವ್ರು ಶುರು ಮಾಡಿದ್ಮೇಲೆ ಎಲ್ಲಾರನ್ನು ಕರೀಲಿಕ್ಕೆ ಹತ್ತಿದ್ರು. ನಮ್ಗೆ ಅದನ್ನ ಬಂದ್ ಮಾಡ್ಬೇಕು ನನಗೂ ಅನಿಸಲಿಲ್ಲ. ಅದು ನಡಿಬೇಕು, ಅವ್ರ ಊರಲ್ಲ ಅದು ಕುಂದಗೋಳ, ಅದು ನಡಿಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದೆ. ಆ ಪ್ರಯತ್ನದಿಂದ ಮತ್ತೊಂದು ಅವ್ರ ಹೆಸರಲ್ಲಿ ಒಂದು ಹಾಲು ಆಗ್ಯದಲ್ಲಿ. ಈಗಾದರೂ ಒಬ್ರು ಯಾರು ನನ್ನ ನೆನಪಿಲ್ಲ, ಪೂಲ ದೇಶಪಾಂಡೆ ಯಾರು ನೆನಪಿಲ್ಲ. ಅವ್ರೇನಂದ್ರು, ನಾ ವಾಡೆದಾಗ ಗಾಡಿ ಗುದ್ದಿದ್ರೆ ಆವಾಜ್ ಬರ್ತದಂತ, ಧ್ವನಿ ಬರ್ತದ, ಅಂದ್ರೆ ಇಷ್ಟಲ್ಲಿ ಸಂಗೀತ ಆಗಿ ಹೋಗ್ಯದಂತ ಅವ್ರದ್ದು. ಇದು ಅಂದ್ರೆ ಹಿಂದಿ ಕವಿಗಳು ಪೂಲ ದೇಶಪಾಂಡೆ ಅವ್ರ ಅಂದಿದ್ರು. ಆಮೇಲಮ್ಮ ಈಗ ಹಿಂದೂಸ್ತಾನಿ ಸಂಗೀತದ ಸಂಪ್ರದಾಯ ಈ ಬೆಳಿಬೇಕಾದ್ರೆ ಈಗಿನ ಬಡಿಂಗ್ ಆರ್ಟಿಸ್ಟ್ ಅಂತ ಏನಿರ್ತಾರೆ, ಬೆಳಿತಾ ಇರುವಂತ ಕಲಾವಿದರಿಗೆ ಅವ್ರಿಗೊಂದು ತಮ್ಮದು ಸಂದೇಶ ಏನಮ್ಮ? ಏನು ಅವ್ರನ್ನ ಕೇಳಬೇಕು ಹೆಚ್ಚು, ಹೊರಗಿಂದು ಹೊರಗಿನವ್ರದ್ದು ಏನು ಸಾಧ್ಯದ ಗುರು ಹೇಳ್ದಂಗೆ ಕೇಳ್ಬೇಕು ನೋಡ್ರಿ. ನಾ ಅನ್ನೋದು ಅದು ಮುಖ್ಯ ಗುರು. ಹೊರಗಿಂದ ಕೇಳಿದ್ರೆ ಒಮ್ಮೇನಾಗ್ತದೆ, ಅವ್ರು ಚಲೋ ಅವ್ರಿಗೆ ಹುಷಾರಿದ್ರೆ ಹೊರಗಿಂದ ಅವ್ರಿಗೆ ಹಾಡು ಮುಂದೆ ಆದಾಗ ಹಾಡಿಂದ ಯಾವ್ದಾರ ಬಂದು ಹೋಗ್ಬಿಡ್ತದೆ. ಹೌದು. ಅವ್ರು ಪ್ರಾಕ್ಟೀಸ್ ಮಾಡಬೇಕು, ಹಿಂಗೇನಿಲ್ಲ. ಹಿಂಗೂ ಒಬ್ಬೊಬ್ಬರದ್ದು ನೋಡೇನೆ ನನಗೂ ಅನುಭವ ಅದ. ಯಾರ್ದಾರ ಕೇಳಿದಾಗ ಒಂದು ಜಾಗ ಅವ್ರ ಹಾಡಿಂದು ನನಗೆ ಸೇರಿತು ಅಂದ್ರೆ ನಾ ಹಾಡು ತಾನಾಗೆ ಬಂದು ಹೋಗ್ತಿತ್ತು. ಅವಾಗ ಅಂದ್ರೆ ಸಾಧನೆ ಜೊತೆಗೆ ಕೇಳೋದನ್ನು ಅದು ಬೇಕು. ನಮ್ಮದು ನಮಗೆ ಬಾ ಕೇಳ್ಬೇಕು ಹೆಚ್ಚು. ಎರಡನೇದವ್ರು ಕೇಳಬಾರ್ದು ಅಂತ ಅನ್ನೋದಿಲ್ಲ, ಕೇಳಬೇಕು. ಅಂದ್ರೆ ಎಲ್ಲಿ ಏನ್ ನಡೆದದೆ ಇದು ಗೊತ್ತಾಗ್ತದೆ, ಯಾರಿಗೇನು ಬೇಕೋ ಆಗ್ತದೆ ಇದು ಗೊತ್ತಾಗ್ತದೆ. ಎಲ್ಲಾರನ್ನು ಕೇಳ್ಬೇಕು ನೋಡ್ರಿ. ಕೇಳೋದು, ಹಾಡೋದು, ಅದರದ್ದು ಮೆಹನತ್ ಮಾಡೋದು, ಇವೆಲ್ಲ ಆಗ್ಬೇಕು. ಜೊತೆ ಗುರು ಭಕ್ತಿನೂ ಕೂಡ ಅದು ಮುಖ್ಯ ರೀ, ಮುಖ್ಯ. ಅದು ಮುಖ್ಯ. ಹೌದು. ಅದು ಗುರು ಭಕ್ತಿ, ಗುರು ನೆನೆಸೋದು ಇದು ನಮ್ಗೆ ಮುಖ್ಯ ಸಂಪ್ರದಾಯ. ಹೌದೌದು. ಎಷ್ಟೋ ಮಂದಿ ನನಗೆ ಕೆಲವೊಂದು ಲೈಟ್ ಬುಕ್ನ ರೆಕಾರ್ಡ್ ಮಾಡೇನು ಹೊರತು ನಾನು ಇದು ಮಾಡೋದಿಲ್ಲ. ನೀ ಯಾಕೆ ಭಜನೆ ಇವನು ದಾಸರ ಪದ ನಿಮ್ಮ ತಾಯಿ ಹಾಡ್ತಿದ್ಲು, ಯಾಕೆ ಹಾಡೋದಿಲ್ಲ ನನಗೆ ಕೇಳ್ತಾರೆ. ನನಗೆ ನಮ್ಮ ತಾಯಿ ಹಂಗೆ ಹಾಡಬೇಕು ಅಂತ ನನಗೆ ಅನ್ನಿಸ್ತದೆ. ಅದು ನನಗೆ ಬರೋದಿಲ್ಲ, ಅದಕ್ಕೆ ನಾ ಹಾಡೋದಿಲ್ಲ. ನನಗೆ ಸ್ವತಃ ಸಮಾಧಾನ ಆಗೋದಿಲ್ಲ. ಹೌದು, ಕೇಳ್ತೇನೆ. ಆಮೇಲೆ ಘರಾಣ ಅಂತಂದ್ರಲ್ಲ, ಘರಾಣದು ಏನದು? ಅದು ಒಬ್ಬೊಬ್ಬರಿಗೆ ನಮ್ಮ ಸ್ವರದ ಕೆಲಸ ಹೆಚ್ಚು, ಬಿಲ್ಲಂಪತ್ ಅಂದ್ರೆ ಠಾಯಿಲದ್ದು ಹೆಚ್ಚು, ಒಬ್ಬೊಬ್ಬರದ್ದು ಲೈದ್ ಕೆಲಸ ಹೆಚ್ಚು, ಒಬ್ಬೊಬ್ಬರು ತಾನಿನ ಕೆಲಸ ಹೆಚ್ಚು, ಒಬ್ಬೊಬ್ಬರು ಬೋಲ್ತಾನೆ. ಹಿಂಗಾಗಿ ಅವು ಘರಾಣೆ ಹಾಕೋತ ಹೋದು. ಹೌದು. ಈಗಿನ ತಾವೇನು ಹಾಡುವಂತ ಒಂದು ಆವಾಜ್ ಕ್ವಾಲಿಟಿ ಇದೆ. ಮೊದಲು ಗುರುಗಳ ಬಲ್ಲ ಆವಾಜ್ ಪ್ರಾಕ್ಟೀಸ್ ಮಾಡುವಾಗೂ ಹಂಗೆ ಎತ್ತೋತ ನಡುವೆ ಆವಾಜ್ ಇಲ್ಲ. ನಡುವ
ನನಗೆ ಭಾಳ ಸಣ್ಣ ಇತ್ತು, ಹಾಂ ಇಷ್ಟು ಜಾಗ ಬಿಟ್ಟು ಹೊರಗೆ ಹೋಗ್ತಿದ್ದಿಲ್ಲ. ಹಾಂ ಆದರೆ ನನ್ನ ಟಾನ್ಸಿಲ್ಸ್ ತ್ರಾಸ ಆಗ್ಲಿಕ್ಕತ್ತು. ಹಾಂ ಹಾಡು ಮುಂದಿಷ್ಟು ಒಂದು 20 ಮಿನಿಟ್ ಹಾಡಿದೆ ಅಂದ್ರೆ ಮುಂದೆ ಹಾಡಲಿಕ್ಕೆ ಬರಲಿಕ್ಕಿಲ್ಲ. ಮುಂದೆ ಇವೆಲ್ಲ ನರ ಹಿಂಗೆ ಉಬ್ಬಿ ಬರಬೇಕು, ಜನರಿಗೆ ಕೇಳೋರಿಗೆ ಸ್ವತ್ತು ಗೊತ್ತಾಗ್ತಿತ್ತು. ಬಾಯಿ ಉದ್ಯಾಗ ಅನ್ಬೇಕು ಅವ್ರು ಕೇಳೋರು ಸುದ್ದ, ಇವತ್ತು ಬೇಡ ನಾಳೆ ಹಾಡ್ರಿ ಅಂತ. ಕೂಡ ಅದನ್ನು ಬಾಂಬೆಗೆ ಹೆಚ್ಚು ಪ್ರೋಗ್ರಾಮ್ಸು. ಅಲ್ಲಿ ನಾನು ಡಾಕ್ಟ್ರಿಗೆ ತೋರಿಸ್ತೆ, ನಾನು ನುಯ್ತಾವ ಭಾಳ ಟಾನ್ಸ್, ಯಾವುದು ಆಪ್ರೇಷನ್ ಮಾಡಬೇಕು ನಾವು ಮಾಡ್ತೀವಿ, ಆದರೆ ಈ ಆವಾಜು ಉಳಿತದೆಲ್ಲೋ ಹೇಳಕ್ಕೆ ಬರೋದಿಲ್ಲ. ಅಂದಮೇಲೆ ಅದು ಆವಾಜ ಉಳಿದಿದ್ರೆ ಮಾಡಿಸ್ಬಿಟ್ಟಾಗ ಹಿಂಗೆ ಹಂಗೆ ಯಾವಾಗ ಬಂದಾಗ ಹಾಡೋಣ ಬೇಡ ಅದು ನೋವು ಹೆಚ್ಚಾಗ್ಲಿಕ್ಕತ್ತು. ಹೌದಮ್ಮ. ಅಲ್ಲಿದು ನಮ್ಮ ಧಾರವಾಡ ಹುಬ್ಬಳ್ಳಿಯಾಗ ಜೋಶಿ ಅಂತೇಳಿ ಸರ್ಜನ್ ಆವಾಗ ಆಗಿ ಬಂದಿದ್ದು ಹೊಸದಾಗಿ. ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಸುದ್ದ ಆಗಿಬಿಟ್ಟಾರ ಬಿಡ್ರಿ, ಅವ್ರಿದ್ದಾರೆ. ಅವ್ರಿಗೆ ತೋರಿಸ್ಲಿಕ್ಕೆ ಹೋದ್ವಿ, ಭಾಳ ನೋಯ್ತಾವ್ರಿ, ಒಂದು 20 ಮಿನಿಟ್ ಹಾಡೋದು ಆಗೋದಿಲ್ಲ. ಅವ್ರಿಗೆ ಏನು ಅನಿಸ್ತೇನು ಅವನ್ನ ಇಲೆಕ್ಟ್ರಿಕ್ಲೇ ಇದು ಮಾಡಿಬಿಟ್ರು ಅಂತ ಸುಟ್ರು. ಅದಾಗ ಅದು ಹೊಡೆದಾತು, ಆವಾಜ್ ಗಡ್ತಾರತ್ತು, ನೋವು ಹೋಗ್ಬಿಡ್ತೀವಿ. ಆವಾಜ್ ಗಡ್ತಾರತ್ತು, ನನಗೇನು ತ್ರಾಸ ಆಗಿಲ್ಲ. ಒಂದು 8 ದಿವಸ ಊಟಕ್ಕೆ ಅದು ನುಗ್ಲಿಕ್ಕೆ ಮುಂದೇನೂ ಇಲ್ಲ. ಅವ್ರು ಏನು ಮಾಡಿದ್ರು ಇದು ಗೊತ್ತಿಲ್ಲ, ನಾನು ಅವಾಜ್ ಚಲೋ ಮಾಡಿದ್ರು ಅನ್ಬೇಕು ನಾನು. ಅದು ಹಿಂದಗಡೆ ಯಾರೋ ಹೇಳಿದ್ರು ಹಿಂಗೆ ಇಲೆಕ್ಟ್ರಿಕ್ ಇದು ಯಾವಟ್ಟಿಗೆ ನಾನು ಆವಾಜ್ ಚಲೋ ಮಾಡಿದವ್ರು ಜೋಶಿ ಡಾಕ್ಟ್ರು. ಅದನ್ನು ಆವಾಜು ನಾನು ಲಾಹೋ ಚಂಡೀಗಢ ಇಲ್ಲೆಲ್ಲ ಅವಾಗ ನಮ್ಗೆ ಪ್ರೋಗ್ರಾಮ್ ಕೊಡ್ತಿದ್ರು. ಮೊನ್ನೆ ನಾನು ಅಶೋಕ್ ನಾಟಗಿರ ನಾವು ಮಾಡಿದೀವಿ ಒಂದು 2-3 ಕುಂದಗೋಳದಲ್ಲಿ. ಅವತ್ತಿನ ದಿವಸ ತಾವು ತಮ್ಮ ಈ 93ನೇ ವಯಸ್ಸಿನಲ್ಲಿ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಹಾಡಿದ್ರಿ. ಆಮೇಲೆ ಅದನ್ನ ಮೋಸ್ಟ್ಲಿ ಗಿನ್ನಿಸ್ ರೆಕಾರ್ಡ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಈಗ ಒಂದು ಆವಾಗ ಹಾಡೋದಕ್ಕೂ ಈಗ ಒಂದು 93ನೇ ವಯಸ್ಸು ಹಾಡೋದಕ್ಕೆ ಅನುಭವಗಳೇ? ಅನುಭವ ಒಂದೊಂದು ಕೆಲಸ ಏನು ಬೇಕು ಅದು ಹೊರಡೋದಿಲ್ಲ, ಅದನ್ನ ಬಿಟ್ಟು ಬಿಡ್ತೇವೆ ಈಗ. ಇಷ್ಟೇ ಏನು ಸಾಧ್ಯ ಆಗ್ತದೆ ಅದನ್ನ ಮಾಡೋದು. ಸ್ವರದ ಕೆಲಸಕ್ಕೆ ತ್ರಾಸ ಆಗೋದು ನಾ ಹಾಡ್ಕೋತ ಇಲ್ಲಲ್ಲ. ಯಾಕಂದ್ರೆ ಈಗ 3 ವರ್ಷದಾಗ ಅಂದೇ ಇಲ್ಲ ನಾನು. ಯಾರ ಶಿಷ್ಯರು ಬಂದು ಅವರ ಹಾಡ್ತಾರ, ಅವರ ಹಾಡಿಗೆ ಬಿಡ್ತಾರೆ. ನನ್ನ ಮಗಳು ಹೋದ್ಮೇಲಂಕ ನನಗೆ ಬ್ಯಾಡ್ ಆಗಿಬಿಟ್ಟದ ಅದು. ಆಕೆ ಧ್ವನಿ ಇಷ್ಟ ಚಲೋ, ಆಕೆ ಬಗ್ಗೆ ಯಾರೋ ಅಂದದ್ದು ಮನೆ ಬರ್ತಾರ. ಒಮ್ಮೆ ಅಂದದ್ದು ಕೇಳಿದ್ದೆ, ಕೃಷ್ಣ ಹಾನಗಲ್. ಅಂದ್ರೆ ಯಾರು ಅಂದಿದ್ರು ಏನದು ಪೇಪರಿಗೂ ಬಂದಿತ್ತು, ನಾ ಭಾಷಣದವು ಕೇಳೀನಿ. ಅದು ಯಾರ ಹೆಸರು ನೆನಪಾಗವಲ್ದು, ಬೇಂದ್ರೆ ಅವರು ಅಂದಿರ್ಬೇಕು. ಗಂಗೂಬಾಯಿ ಹಾಡಿದ್ರೆ ಗಗನಕ್ಕೆ ಮುಟ್ತದ, ಕೃಷ್ಣ ಹಾಡಿದ ಹೃದಯಕ್ಕೆ ಮುಟ್ತದ, ಆತ್ಮಕ್ಕೆ. ಆಕೆ ಧ್ವನಿ ಇಷ್ಟು ಚಲೋ ಅಲ್ಲ. ನನಗೆ ಎಷ್ಟೋ ಸರಿ ಮಂದಿ ಆಕೆಗೆ ಹೆಚ್ಚು ಬಿಡ್ರಿ ಹಾಡ್ಲಿಕ್ಕೆ ಸೊನ್ನೆ ಮಾಡ್ತಿದ್ರು. ಮತ್ತೆ ಆಕೆ ಹೋದ್ಮೇಲೆ ನನಗೆ ಹಾಡ ಹೋದಂಗಾಗ್ಯದ, ಮನಸ್ಸಿಗೆ ಆಗೋದಲ್ಲ. ಗುಲ್ಬರ್ಗ ದೂರದರ್ಶನ ಕೇಂದ್ರದ ಪರವಾಗಿ ತಮಗೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಿದೆ. ಏನೆಲ್ಲ ಗುಲ್ಬರ್ಗ ನನ್ನ ತಾಯಿ ಮನೆ ಇದ್ದಂಗ ನಾ ಎಂದು ಮರೆಯೋದು ಸಾಧ್ಯ ಇಲ್ಲ. ನೀವು ಧನ್ಯವಾದಗಳು. ತಮ್ಮ 93ರ ಇಳಿ ವಯಸ್ಸಿನಲ್ಲಿಯೂ ಮಿತ ಆಹಾರ, ನಿಯಮಿತ ಜೀವನ ಪದ್ಧತಿಯಿಂದಾಗಿ ಆರೋಗ್ಯವನ್ನು ಕಾಯ್ದುಕೊಂಡು ಬಂದಿರುವ ಗಂಗೂಬಾಯಿ ಹಾನ್ಗಲರವರ ಹೆಸರು ಅಚಂದ್ರಾರ್ಕವಾಗಿ ಉಳಿಯಲೆಂದು ಆಶಿಸೋಣ. जो तेरी रज़ा